ಒಂದನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ. ಮಗು ಭಾಷಾ ಬೆಳವಣಿಗೆ ಏನದಂದ್ರ ಸಹಜವಾಗಿ ನಡೀತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಕಾರಣ ಬಂದ್ಬಿಟ್ಟು ದಿನನಿತ್ಯ ನಾವು ಮಾತಾಡ್ತಕ್ಕಂತಹ ವಿಷಯ ಆಗಿರ್ಬೋದು, ಅಥವಾ ಕೇಳೋ ವಿಷಯ, ಅಥವಾ ನೋಡಿದ ವಿಷಯಗಳನ್ನ ಭಾಷೆಯ ಮೂಲಕ ಕಲಿಯುತ್ತದೆ. ಅದು ಮನೆಯ ವಾತಾವರಣದಿಂದ ಆಗಿರ್ಬೋದು, ಶಾಲೆಯ ವಾತಾವರಣದಿಂದ ಆಗಿರ್ಬೋದು, ಅಥವಾ ಸುತ್ತಮುತ್ತಲಿನ ವಾತಾವರಣದಿಂದ ಅದು ಮಗು ಏನದಂದ್ರ ಭಾಷೆಯನ್ನ ಕಲಿತಕ್ಕಂಥದ್ದು ನೋಡ್ತೀವಿ. ಇದು ಏನದಂದ್ರೆ ಭಾಷೆ ಬೆಳವಣಿಗೆ ಸಹಜವಾಗಿ ನಡೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಆಪ್ಷನ್ ನೋಡ್ತೀವಿ. ಸುಮಾರು 1,000, ಸುಮಾರು 1,500, ಸುಮಾರು 2,000, ಸುಮಾರು 2,500. ಹಾಗಾದ್ರೆ ಒಂದನೇ ತರಗತಿಯ ಹಂತದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂದ್ರ ಸುಮಾರು 1,500 ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಭಾಷಾ ಪ್ರಯೋಗಶಾಲೆ ಎಂದು ಇದನ್ನ ಕರೆಯುತ್ತಾರೆ. ಭಾಷಾ ಪ್ರಯೋಗಶಾಲೆ ಅಂದ್ರ ಭಾಷೆಯನ್ನ ಕಲಿಯಲು, ಕೇಳಲು, ಮಾತನಾಡಲು, ಉಚ್ಚಾರಣೆ ಮಾಡಲು, ಅಭ್ಯಾಸವನ್ನ ಮಾಡಲು ಉಪಕರಣವನ್ನ ಹೊಂದಿದ ಸ್ಥಳವನ್ನ ಏನಂತೇಳಿ ಕರೀತಾರೆ ಅಂದ್ರ ಭಾಷಾ ಪ್ರಯೋಗಶಾಲೆ ಅಥವಾ ಲ್ಯಾಂಗ್ವೇಜ್ ಲ್ಯಾಬ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಆಪ್ಷನ್ ನೋಡ್ತೀವಿ. ಭಾಷೆಯನ್ನ ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ, ವಿದ್ಯುನ್ಮಾನ ಬೋಧನಾ ಉಪಕರಣಗಳಿಂದ ಕೂಡಿದ ಕೊಠಡಿ, ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಒಳಗೊಂಡ ಭಾಷಾ ಕೊಠಡಿ, ಕಂಪ್ಯೂಟರ್, ಟಿವಿ, ರೇಡಿಯೋ ಹೊಂದಿರುವ ತರಗತಿ. ಹಾಗಾದ್ರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯುನ್ಮಾನ ಬೋಧನಾ ಉಪಕರಣಗಳಿಂದ ಕೂಡಿದ ಕೊಠಡಿ. ವಿದ್ಯುನ್ಮಾನ ಅಂದ್ರ ವಿದ್ಯಾರ್ಥಿಗಳು ಭಾಷೆಯನ್ನು ಕೇಳಲು ಮತ್ತು ಮಾತನಾಡಲು ಬಳಸ್ತಕ್ಕಂತಹ ಸಾಧನಗಳು ಏನಂತೇಳಿ ಕರೀತಾರೆ ಅಂದ್ರ ವಿದ್ಯುನ್ಮಾನ ಬೋಧನಾ ಉಪಕರಣಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇಯದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ CCE, ಇದರ ಉದ್ದೇಶಗಳು ಬಂದ್ಬಿಟ್ಟು ವಿದ್ಯಾರ್ಥಿಯ ಪ್ರಗತಿಯನ್ನ ಅಳೆಯುತ್ತದೆ, ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕ್ ಅನ್ನ ನೀಡಲು ಇದು ಸಹಾಯಕವಾಗ್ತಕ್ಕಂಥ ನೋಡ್ತೀವಿ, ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನ ಅಳೆಯಲು, ಅದೇ ರೀತಿಯಾಗಿ ಶಿಕ್ಷಕರಿಗೆ ಮಾರ್ಗದರ್ಶನವನ್ನ ನೀಡತಕ್ಕಂಥದ್ದು ಇದರ ಉದ್ದೇಶವಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಆಪ್ಷನ್ಗಳನ್ನ ನೋಡ್ತೀವಿ. ಮಕ್ಕಳ ಫಲಿತಾಂಶವನ್ನ ನಿರ್ಧರಿಸಲು, ಮಕ್ಕಳ ಪಠ್ಯ ಸಾಧನೆಯನ್ನ ಗುರುತಿಸುವುದು, ಮಕ್ಕಳ ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು, 4ನೇ ಆಪ್ಷನ್ ಮಕ್ಕಳ ಕಲಿಕೆಯನ್ನ ಶ್ರೇಣೀಕರಿಸುವುದು ಅಂತಕ್ಕಂಥದ್ದು. ಹಾಗಾದ್ರ CCಯ ಪ್ರಧಾನ ಉದ್ದೇಶ ಬಂದ್ಬಿಟ್ಟು ಮಕ್ಕಳ ವಿವಿಧ ಆಯಾಮಗಳನ್ನ ಅರ್ಥೈಸಿಕೊಳ್ಳುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಬಂದ್ಬಿಟ್ಟು ಮಕ್ಕಳನ್ನ ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆನ ಇನ್ನೊಂದು ಸಾರಿ ನೋಡೋದಾದ್ರೆ, 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ, 3ನೇ ತರಗತಿಯಿಂದ ಅವನು ಪಾಸ್ ಆಗಿ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳು ಕಲಿಕೆಯಾಗದಿದ್ದಲ್ಲಿ ಆ ಕೊರತೆಗಳನ್ನ ತುಂಬಲು ಮಾಡಬಹುದಾದ ಚಟುವಟಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ. ಪರಿಹಾರ ಬೋಧನೆ ಮಾಡುವುದು, ಮರುಬೋಧನೆಯನ್ನ ಮಾಡುವುದು, ಕಂಠ ಪಾಠ ಮಾಡಿಸುವುದು, ಹಿಂದಿನ ತರಗತಿಗೆ ಕಳಿಸುವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇಯದು ಇದಕ್ಕೆ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ, ಪರಿಹಾರ ಬೋಧನೆ ಅಂತಕ್ಕಂಥದ್ದು. ಹಾಗಾದ್ರ ಪರಿಹಾರ ಬೋಧನೆ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ವಿದ್ಯಾರ್ಥಿ ಕಲಿಕೆಯ ದೌರ್ಬಲ್ಯಗಳನ್ನ ಸರಿಪಡಿಸಲು ನೀಡುವ ವಿಶೇಷವಾದ ಬೋಧನೆಯನ್ನ ಏನಂತೇಳಿ ಕರೀತಾರಂದ್ರ ಪರಿಹಾರ ಬೋಧನೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದರ ಉದ್ದೇಶ ಬಂದ್ಬಿಟ್ಟು ವಿದ್ಯಾರ್ಥಿಯ ಕಲಿಕೆಯ ತೊಂದರೆಯನ್ನ ನಿವಾರಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ಬೋಧನಾ ಕಲಿಕಾ ಗುಣಮಟ್ಟವನ್ನ ಸುಧಾರಿಸ್ತಕ್ಕಂಥದ್ದು ಮತ್ತು ಶಿಕ್ಷಕರ ದಕ್ಷತೆಯನ್ನ ಹೆಚ್ಚಿಸುವುದು ಈ ಒಂದು ಪರಿಹಾರ ಬೋಧನೆಯ ಪ್ರಮುಖ ಉದ್ದೇಶಗಳು. ನಮ್ಗೆ ಇವು 3 ಉದ್ದೇಶಗಳಾದ್ರೂ ಗೊತ್ತಿರಬೇಕು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು. ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ. ದೃಕ್ ಉಪಕರಣಗಳು, ಶ್ರವಣ ಉಪಕರಣಗಳು, ಚಾರ್ಟುಗಳು. ಆಪ್ಷನ್ ನಂಬರ್ 4ನೇದು ದೃಕ್ ಶ್ರವಣ ಉಪಕರಣಗಳು ಅಂತಕ್ಕಂಥದ್ದು. ಹಾಗಾದ್ರ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಯಾವುದು ಅಂದ್ರ ಆಪ್ಷನ್ ನಂಬರ್ 4ನೇದು ಇದಕ್ಕೆ ಸರಿಯಾದ ಉತ್ತರ.
ದೃಕ್ ಶ್ರವಣ ಉಪಕರಣಗಳು ಅಂತಕ್ಕಂಥದ್ದು. ಹಾಗಾದ್ರೆ ಇದ್ರ ಬಗ್ಗೆನೂ 3 ವಿಷಯಗಳು ನಮ್ ನೆನಪಿರಬೇಕು. ದೃಕ್ ಶ್ರವಣ ಉಪಕರಣಗಳು ಅಂದಾಗ ಇವುಗಳು ಕೇಳುವ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ದೃಕ್ ಅಂದಾಗ ಇವು ಭಾಷಾ ಕೌಶಲ್ಯವನ್ನ ಉತ್ತಮವನ್ನ ಪಡಿಸ್ತಕ್ಕಂಥದ್ದು ನೋಡ್ತೀವಿ. ನೋಡುವ ಸಾಮರ್ಥ್ಯವನ್ನ ಅಥವಾ ಭಾಷಾ ಕೌಶಲ್ಯವನ್ನ ಉತ್ತಮಪಡಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇವೆರಡು ಏನದ ಅಂದ್ರ ಕಲಿಕೆಗೆ ಆಸಕ್ತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಯಾವುವು ಅಂದ್ರ ದೃಕ್ ಶ್ರವಣ ಉಪಕರಣಗಳು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆಗಳ ಹಂತ ಕ್ರಮಬದ್ಧ ಜೋಡಣೆ ಅಂತಕ್ಕಂಥದ್ದು ಪ್ರಶ್ನೆ. ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆಗಳ ಹಂತಗಳ ಕ್ರಮಬದ್ಧ ಜೋಡಣೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲೇ ನೋಡ್ತೀವಿ ಪೂರ್ವ ಸಿದ್ಧತಾ ಹಂತ, ಎರಡನೇದು ಕಲಿಕಾ ಪೂರಕ ಹಂತ, ಮೂರನೇದು ಕಲಿಕಾಂಶ ಹಂತ, ನಾಲ್ಕನೇದು ಅಭ್ಯಾಸ ಹಂತ, ಐದನೇದು ಬಳಕೆಯ ಹಂತ, ಆರನೇದು ಮೌಲ್ಯಮಾಪನ ಹಂತ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇದಿಲ್ಲಿ ಪೂರ್ವ ಸಿದ್ಧತಾ ಹಂತ, ಒಂದನೇದಿಲ್ಲಿ ಪೂರ್ವ ಸಿದ್ಧತಾ ಹಂತ, ಎರಡನೇದು ಕಲಿಕಾ ಪೂರಕ ಹಂತ, ಮೂರನೆಯದು ಕಲಿಕಾಂಶ ಹಂತ, ನಾಲ್ಕನೆಯದು ಅಭ್ಯಾಸ ಹಂತ, ಐದನೆಯದು ಬಳಕೆಯ ಹಂತ, ಆರನೆಯದು ಮೌಲ್ಯಮಾಪನ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಇವುಗಳು ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನಾಗಿರುತ್ತದೆ ಅಂತಕ್ಕಂಥದ್ದು, ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಆಗಿರತಕ್ಕಂಥದ್ದು ವಿದ್ಯಾರ್ಥಿ ಓದಲು, ಬರೆಯಲು, ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿರ್ತಕ್ಕಂಥದ್ದು ಏನಾಗಿರ್ತದೆ ಅಂದ್ರ ಭಾಷಾ ಬೋಧನೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದ ಅಂದ್ರ ವಿದ್ಯಾರ್ಥಿ ಓದಲು, ಬರೆಯಲು, ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯವನ್ನ ಬೆಳೆಸುವುದು ಪ್ರಧಾನ ಉದ್ದೇಶ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದ ಅಂದ್ರ ಆಪ್ಷನ್ ನೋಡ್ತೀವಿ. ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು, ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು, ಆಲಿಸುವ, ಮಾತನಾಡುವ ಸಾಮರ್ಥ್ಯವನ್ನ ಬೆಳೆಸುವುದು ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಯಾವುದು ಅಂದ್ರ ಆಪ್ಷನ್ ನಂಬರ್ 3ನೇದು ಏನದಂದ್ರ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಅಂತಕ್ಕಂಥದಕ್ಕೆ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಆಪ್ಷನ್ ನಂಬರ್ 3ನೇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್,